ಬಂಜಾರ ಸಮಾಜ ಟಾರ್ಗೆಟ್ ಮಾಡಿದ್ದು ಖಂಡನೀಯ ಎಂದು ಬಂಜಾರ ಜಾಗೃತಿ ದಳದ ಅಧ್ಯಕ್ಷ ತಿಪ್ಪೇಸ್ವಾಮಿ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಸದ ರಮೇಶ್ ಜಿಗಜಿಣಗಿ ಬಂಜಾರ ಸಮಾಜದ ಬಗ್ಗೆ ಕೇವಲವಾಗಿ ಮಾತನಾಡಿದ್ದಾರೆ. ಚುನಾವಣೆಯಲ್ಲಿ ರಾಜಕೀಯ ಮಾಡುವುದು ಸರ್ವೇ ಸಾಮಾನ್ಯ, ಆದರೆ ಒಂದು ಸಮಾಜವನ್ನ ಟಾರ್ಗೆಟ್ ಮಾಡುವುದು ಸರಿಯಲ್ಲ ಎಂದು ಸಂಸದ ಜಿಗಜಿಣಗಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ರಾಜಕೀಯದಲ್ಲಿ ಒಳ್ಳೆಯ ಸ್ಥಾನಮಾನ ಪಡೆದುಕೊಂಡಿದ್ದಾರೆ. ಇನ್ನು ಬಂಜಾರ ಸಮಾಜದ ಮತ ನೀಡಿಲ್ಲ ಎಂದು ದರ್ಪದಿಂದ ಮಾತನಾಡುವುದು ತಪ್ಪು ಎಂದರು. ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಲೋಕಸಭಾ ಚುನಾವಣೆ ಕಾವು ರಂಗೇರ್ತಾ ಇದೆ. ಲೋಕಸಭಾ ಚುನಾವಣೆಯ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಪಕ್ಷದ ಹಲವಾರು ಪರ ವಿರೋಧಗಳ ಚರ್ಚೆ ನಡುವೆ ರಾಜ್ಯಾದ್ಯಂತ ಇವತ್ತು ಬಿಜಾಪುರ ಜಿಲ್ಲೆ ಕೂಡ ಬಹಳ ಚರ್ಚೆಯಲ್ಲಿದೆ. ವಿಚಾರ ಲಂಬಾಣಿ ಸಮುದಾಯದ ಮತ ನಾವೆಲ್ಲೂ ಕೇಳಿಲ್ಲ, ಈ ಲಂಬಾಣಿ ಸಮುದಾಯದ ಮತ ನಮ್ಗೆ ಅವಶ್ಯಕತೆ ಇಲ್ಲ ಅಂತೇಳಿ ಒಬ್ಬ ಸಂಸದ ಬಿಜಾಪುರದ 3 ಬಾರಿ ಸಂಸದರಾಗಿ ಕಾರ್ಯನಿರ್ವಹಿಸಿ ರಾಜಕೀಯದ ನಿಪುಣತೆಯನ್ನು ಹೊಂದಿರತಕ್ಕಂಥ ಒಬ್ಬ ಸಂಸದ ಈ ಒಂದು ಬಂಜಾರ ಸಮಾಜವನ್ನು ಟಾರ್ಗೆಟ್ ಮಾಡಿ ಮಾತಾಡಿರ್ತಕ್ಕಂಥದ್ದು ಶೋಚನೀಯ ಸಂಗತಿ. ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ಆಶಯ ಏನಪ್ಪಾ ಅಂತ ಹೇಳಿದ್ರೆ ಮೀಸಲಾತಿ. ಶೋಷಿತ, ಅಸಂಘಟಿತ, ದಮನಿತ, ದಲಿತ ಸಮುದಾಯಗಳಲ್ಲಿ ಒಂದಾದಂಥ ಬಂಜಾರ ಸಮುದಾಯ ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯ. ಈ ಸಮುದಾಯ ಅಭಿವೃದ್ಧಿ ಆಗಬೇಕಂತ ಹೇಳಿದ್ರೆ ರಾಜಕೀಯ ಸ್ಥಾನಮಾನಗಳು ನಮಗೆ ಬಹಳ ಅವಶ್ಯಕವಾಗಿ ಬೇಕಾಗಿದೆ. ಈ ಒಂದು ರಾಜಕೀಯ ಸ್ಥಾನಮಾನಗಳನ್ನು ಪಡಿಬೇಕಾದ್ರೆ ಏನು ವಿಧಾನಸಭಾ ಚುನಾವಣೆಗಳಾಗಿರ್ಬೋದು, ಅಥವಾ ಲೋಕಸಭಾ ಚುನಾವಣೆಗಳಾಗಿರ್ಬೋದು, ಅಥವಾ ರಾಜ್ಯಸಭಾ ಚುನಾವಣೆಗಳಾಗಿರ್ಬೋದು, ಎಲ್ಲ ಚುನಾವಣೆಗಳಲ್ಲಿ ಈ ಹಿಂದುಳಿದ ಸಮುದಾಯಗಳಿಗೆ ಪ್ರಾತಿನಿಧ್ಯ ನೀಡಿದಾಗ ಈ ಸಮುದಾಯಗಳು ಕೂಡ ಅಭಿವೃದ್ಧಿಗೆ, ಸಾಮಾಜಿಕ ಮುಂಚೂಣಿಯಲ್ಲಿ ಬರ್ತವೆ ಅಂತೇಳಿ ನಾನು ಆಶಿಸ್ತೇನೆ. ಜೊತೆಗೆ ದೇಶದ ಜವಾಬ್ದಾರಿಯನ್ನು ಹೊತ್ತಂತಹ 3 ಬಾರಿ ಸಂಸದರಾಗಿ ಪ್ರಸ್ತುತ ಬಿಜೆಪಿ ಬಿಜಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆದಂತಹ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ವರ್ತನೆ ಮಾಡಬೇಕಾದಂತಹ ಈ ಬಿಜಾಪುರದ ಸಂಸದ ರಮೇಶ್ ಜಿಗಜಿಣಗಿ ಅಂತಕ್ಕಂಥ ಇಲ್ಲಿನ ಸಂಸದರು ತಮ್ಮ ಭರಪೂರದ ರೂಪುರೇಷೆಯನ್ನು ತೋರಿಸಬೇಕಾದ್ರೆ ಈ ಭಾಗದ ಬಂಜಾರ ಸಮಾಜದ ಒಬ್ಬ ಮುಖಂಡರು ಬಿಜೆಪಿ ಪಕ್ಷದ ಆಕಾಂಕ್ಷಿ ಆಗಿದ್ರು, ಅವರು ಪಕ್ಷಕ್ಕೆ ಟಿಕೆಟ್ ಕೇಳ್ತಾ ಇದ್ದಾರೆ ಅಂಥೇಳಿ ತಮ್ಮೆಲ್ಲ ಮಾಧ್ಯಮದವರು ಆ ಸಂಸದರನ್ನ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಆ ಸಂಸದರು ಒಂದು ಮಾತನ್ನು ಹೇಳ್ತಾರೆ, ಪ್ರತಿಭಟನೆ ಮಾಡಿದ್ರೆ ಮೋದಿಯವರು ಟಿಕೆಟ್ ಬದಲಾವಣೆ ಮಾಡ್ತಾರಾ, ಅಥವಾ ಆ ಸಮುದಾಯಕ್ಕೆ ನಮಗೆ ಮತ ಕೊಡಿ ಅಂತೇಳಿ ನಾವು ಕೇಳಿದ್ವಾ, ಅವ್ರಿಗೆ ಯಾರಿಗೆ ಬೇಕಾದರೂ ಮತ ಹಾಕ್ಕೊಳ್ಳಿ ಅಂಥೇಳಿ ಅವರ ದರ್ಪವನ್ನು ತೋರಿಸಿ ಇವತ್ತು ಕರ್ನಾಟಕ ರಾಜ್ಯದ ಈ ದೇಶದ ಲಂಬಾಣಿ ಸಮುದಾಯದ ಕೆಂಗಣ್ಣಿಗೆ ಇಲ್ಲಿನ ಸಂಸದ ಯಾರು ರಮೇಶ್ ಜಿಗಜಿಗಣಿ ಅಂತಕ್ಕಂಥವ್ರು ಈ ಸಮುದಾಯದ ಕಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥದ್ದು ತಮಗೆಲ್ಲರೂ ಗೊತ್ತಿರೋ ವಿಚಾರ. ಇದನ್ನು ನಾವು ನೋಡ್ತಾ ಹೋದಾಗ ಒಬ್ಬ ಸಂಸದನಾಗಿ ರಾಜಕೀಯ ಸ್ಥಾನಮಾನವನ್ನು ಪಡೆದು ಇವರ ವರ್ತನೆ, ಅವರ ಮಾಧ್ಯಮದ ಮುಂದೆ ಅವರು ಕೊಟ್ಟಂತ ಹೇಳಿಕೆ ಯಾವ ರೀತಿ ಇತ್ತಪ್ಪ ಅಂತ ಹೇಳಿದ್ರೆ, ಈ ಲಂಬಾಣಿ ಸಮುದಾಯದ ಮತಗಳು ಇವರು ತಗೊಂಡೇ ಇಲ್ಲ, ಅವರು 3 ಬಾರಿ ಸಂಸದರಾಗಿ, ಶಾಸಕರಾಗಿ, ಸಚಿವರಾಗಿ ಎಲ್ಲ ಕೆಲಸ ನಿರ್ವಹಿಸಿದಾಗ ಲಂಬಾಣಿ ಸಮುದಾಯ ಅವರಿಗೆ ಮತನೇ ನೀಡಿಲ್ಲ ಅನ್ನೋ ರೀತಿ ಅವರ ದರ್ಪವನ್ನು ತಮ್ಮ ಮಾಧ್ಯಮದ ಮುಂದೆ ಪ್ರದರ್ಶನ ಮಾಡಿದ್ದಾರೆ. ಅದು ತಾವೇ ಎಲ್ಲ ನಿಮ್ಮ ಮಾಧ್ಯಮದ ಮುಂದೆ ತಾವೇ ಎಲ್ಲರೂ ಕೂಡ ಅದನ್ನ ಪ್ರಸಾರ ಮಾಡಿದಿರಿ. ಅವರ ಮೊದಲನೇ ಪ್ರಶ್ನೆ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಪ್ರತಿಭಟನೆಯಿಂದ ಟಿಕೆಟ್ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದಾ ಅಂತೇಳಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ತಾವೇ ಪ್ರಸಾರ ಮಾಡಿರೋ ಒಂದು ಮೊದಲನೇ ಪ್ರಶ್ನೆ ಅವ್ರದ್ದಾಗಿತ್ತು. ಈ ಪ್ರಶ್ನೆಗೆ ಮಾನ್ಯ ಸಂಸದರಿಗೆ
ಅರಿವಿಲ್ಲ ಅಂತ ಕಾಣ್ತದೆ. ಈ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಬಂಜಾರ ಸಮಾಜದ ಪ್ರತಿಭಟನೆಯ ಶಕ್ತಿ ಏನಪ್ಪ ಅಂತ ತಮ್ಮ ಬಿಜೆಪಿ ಸರ್ಕಾರದ ತಮ್ಮ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದಂತಹ ನಿಮ್ಮ ಬಿಜೆಪಿಯ ಮಾಜಿ ಶಾಸಕರುಗಳು, ನಿಮ್ಮ ಬಿಜೆಪಿಯ ಪ್ರಭಾವಿ ನಾಯಕರು, ನಿಮ್ಮ ಬಿಜೆಪಿಯ ಶಾಸಕ ಸ್ಥಾನದಲ್ಲಿ ಇವತ್ತು ಸೋತು ಸುಣ್ಣಾಗಿರ್ತಕ್ಕಂಥ ಶಾಸಕರು, ಸುಮಾರು 40ರಿಂದ 60 ಶಾಸಕರು ಇವತ್ತೇನು ನಿಮ್ಮ ಬಿಜೆಪಿ ಶಾಸಕರು ಸೋತಿದ್ರಲ್ಲ ವಿಧಾನಸಭಾ ಚುನಾವಣೆಯಲ್ಲಿ, ಈ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಹೋರಾಟದ ಶಕ್ತಿ ಏನಂತೇಳಿ ನಾವು ಪ್ರದರ್ಶನ ಮಾಡಿದ್ವಿ. ಇದೆಲ್ಲರೂ ತಮಗೆ ಗೊತ್ತಿದೆ. ಅರಿವಿಲ್ಲ ಅಂತ ಕಾಣ್ರೆ ಮಾನ್ಯ ಸಂಸದರೇ, ತಾವು ದಯಮಾಡಿ ಸೋತಿರ್ತಕ್ಕಂಥ ಬಿಜೆಪಿ ಶಾಸಕರುಗಳನ್ನು ಅಥವಾ ಸೋತಿರ್ತಕ್ಕಂಥ ಕಳೆದ ಬಿಜೆಪಿ ಸರ್ಕಾರವಿದ್ದಾಗ ಇದ್ದಂಥ ಸಚಿವರುಗಳನ್ನು ಸ್ವತಃ ಆ ಸಚಿವರುಗಳೇ ಮಾಧ್ಯಮದ ಮುಂದೆ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ತಾವೆಲ್ಲ ಮಾಧ್ಯಮಗಳು ನೋಡಿದ್ದೀರಿ. ಬಂಜಾರ ಸಮಾಜವನ್ನು ನಾವು ಎದುರಾಕೊಂಡಿದ್ದಕ್ಕೆ ನಾವಿವತ್ತು ಈ ರೀತಿ ಸರ್ಕಾರವನ್ನು ಕಳ್ಕೊಂಡಿದ್ದೀವಿ ಅಂಥೇಳಿ ಸ್ವತಃ ಪ್ರಭಾವಿ ಮಾಜಿ ಸಚಿವರುಗಳು ಕೂಡ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ಲರೂ ಗೊತ್ತಿರೋ ವಿಚಾರ. ಹಾಗಾಗಿ ಪ್ರತಿಭಟನೆ ಶಕ್ತಿ ಏನಪ್ಪ ಅಂಥೇಳಿ ಸಂಸದರಿಗೆ ಅರಿವಿಲ್ಲ ಅಂತ ಹೇಳಿದ್ರೆ ತಮ್ಮ ಬಿಜೆಪಿ ಸರ್ಕಾರದ ಮಾಜಿ ಸಚಿವರನ್ನ ಶಾಸಕರನ್ನ ಕೇಳಿದ್ರೆ ಅವರೇ ತಮಗೆ ಉತ್ತರ ಕೊಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಭಾವಿಸ್ತೇನೆ. ಜೊತೆಗೆ ಅವರ ಎರಡನೇ ಪ್ರಶ್ನೆ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಹೋರಾಟದಿಂದ ಮೋದಿ ಅವರು ಟಿಕೆಟ್ ತೆಗೆದು ಬಿಡ್ತಾರಾ, ಟಿಕೆಟ್ ಬದಲಾಯಿಸ್ಬಿಡ್ತಾರಾ ಅಂತೇಳಿ ದರ್ಪದ ಮಾತನ್ನ ಹೇಳಿದ್ದಾರೆ. ಮಾನ್ಯ ಸಂಸದರೇ ರಮೇಶ್ ಜಿಗಜಿಗಣಿ ಅವರೇ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೆಸರನ್ನ ಹೇಳಿ ತಾವು ಮತವನ್ನ ಪಡೀಲಿಕ್ಕಷ್ಟೇ ಲಾಯಕ್ಕಿದ್ದೀರಿ. ತಾವು ಯಾರ ಹೆಸರನ್ನ ಹೇಳಿ ಮತವನ್ನ ಪಡೀಲಿಕ್ಕೆ ತಾವು ಒದ್ದಾಡ್ತಾ ಇದ್ದೀರಿ, ತಮಗೊಂದು ಮಾಹಿತಿ ಇರಲಿ. ಇದೇ ಕರ್ನಾಟಕ ರಾಜ್ಯದ ಕಳೆದ ವರ್ಷಗಳ ಹಿಂದೆ ಸನ್ಮಾನ್ಯ ಈ ದೇಶದ ಪ್ರಧಾನಿಯಾದಂತಹ ನರೇಂದ್ರ ಮೋದಿಯವರವರು ಕರ್ನಾಟಕ ರಾಜ್ಯದ ಗುಲ್ಬರ್ಗಾದಲ್ಲಿ ಒಂದು ಸಮಾವೇಶದಲ್ಲಿ ಈ ಒಂದು ಬಂಜಾರ ಸಮಾಜದ ಒಂದು ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಬೇಕಾದ್ರೆ ನನಗನ್ನಿಸ್ತದೆ ಆ ಕಾರ್ಯಕ್ರಮದಲ್ಲಿ ಯಾರು ಇಲ್ಲಿನ ಸಂಸದರಾದಂಥ ರಮೇಶ್ ಜಿಗಜಿಣಗಿ ಕೂಡ ಆ ವೇದಿಕೆಯಲ್ಲಿ ಭಾಗವಹಿಸಿದ್ರು ಅಂತೇಳಿ ನನಗನ್ನಿಸ್ತದೆ. ಸ್ವತಃ ಮೋದಿರವರು ಒಂದು ಹರ್ಷೋದ್ಧಾರವಾಗಿ ಭಾಷಣ ಮಾಡಬೇಕಾದ್ರೆ ಹೇಳ್ತಾರೆ, आप जिंदा रहो, आपका एक बेटा मैं ಡೆಲ್ಲಿ में बैठा हूं ಅಂತೇಳಿ ಈ ಬಂಜಾರ ಸಮಾಜದ ತಾಯಂದರಿಗೆ ಕೊಟ್ಟಂತ ಮಾತು ತಮ್ಮೆಲ್ಲ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದೆ. ಸ್ವತಃ ಮೋದಿರವರೇ ಆಪ್ಕಾ ಏಕ್ ಬೇಟಾ ಡೆಲ್ಲಿ ಮೇ ಬೈಠಾ ಹೂ ಅಂತೇಳಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ವಿಚಾರ ತಮಗೆ ಗೊತ್ತಿಲ್ವೇ? ನಾನು ನಿಮ್ಮ ಮನೆಯ ಮಗ ಅಂತೇಳಿ ಮಾನ್ಯ ಈ ನಮ್ಮ ದೇಶದ ನರೇಂದ್ರ ಮೋದಿರವರು, ನಾನು ನಿಮ್ಮ ಮನೆಯ ಮಗ, ನಿಮ್ಮ ಮಗ, ನಾನೊಬ್ಬ ಡೆಲ್ಲಿಲಿದ್ದೀನಿ, ತಾವ್ಯಾರು ಎದುರಬಾರ್ದು ಅಂತೇಳಿ ಮೋದಿ ಅವರು ಹೇಳಿರ್ತಕ್ಕಂಥ ಮಾತು ತಮ್ಗೆ ಗೊತ್ತಿಲ್ವೇ? ಈ ಸಮಾಜದ ಮನೆಯ ಮಗ ಅಂತೇಳಿ ಮಾನ್ಯ ಪ್ರಧಾನಮಂತ್ರಿ ಅವರೇ ಘೋಷಣೆ ಮಾಡಿರ್ಬೇಕಾದ್ರೆ ಈ ಸಮಾಜಕ್ಕೆ ಯಾಕೆ ಟಿಕೆಟ್ ಬದಲಾವಣೆ ಮಾಡಬಾರ್ದು? ಇದು ನನ್ನ ಪ್ರಶ್ನೆ. ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ನಾವು ನಿಮ್ಮ ಮನೆಯ ಮಗನಿಗೆ ಟಿಕೆಟ್ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ತಮಗಿದೆ, ಈ ಭಾಗದ ಆಕಾಂಕ್ಷೆ ಆಗಿರ್ತಕ್ಕಂಥ ಬಂಜಾರ ಸಮಾಜದ ಮನೆ ಮಗ ಆಗಿರ್ತಕ್ಕಂಥ ಬಂಜಾರ ಸಮಾಜ ಹೊರತುಪಡಿಸಿ ಎಲ್ಲ ದಲಿತ, ಶೋಷಿತ, ಅಸಂಘಟಿತ, ಹಿಂದುಳಿದ, ಅಲ್ಪಸಂಖ್ಯಾತ ಎಲ್ಲ ಸಮುದಾಯಗಳ ಜೊತೆಗೆ ತನ್ನದೇ ಆದಂಥ ಒಂದು ಒಡನಾಟವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಈ ಭಾಗದ ಆಕಾಂಕ್ಷೆ ಆಗಿರ್ತಕ್ಕಂಥ ಬಾಬು ರಾಜೇಂದ್ರ ನಾಯ್ಕ ಅವರಿಗೆ ಮಾನ್ಯ ನರೇಂದ್ರ ಮೋದಿರವರು ನಿಮ್ಮ ಮನೆಯ ಮಗ, ನಿಮ್ಮ ತಮ್ಮ ಅನ್ಕೊಳ್ಳಿ ಸಾಹೇಬ್ರೆ ಅಂತ ಹೇಳಿ ನಾವೆಲ್ಲರೂ ಕೂಡ ಒತ್ತಡ ಹಾಕಿ ಅವರಿಗೆ ಈ ಒಂದು ಟಿಕೆಟ್ ಬದಲಾಯಿಸ್ತಕ್ಕಂಥ ಶಕ್ತಿಯನ್ನು ಕೂಡ ಪ್ರದರ್ಶನ ಮಾಡತಕ್ಕಂಥದ್ದು ನಮ್ಮೆಲ್ಲರ ಆಶೆ ಆಗಿದೆ. ಇದನ್ನು ಕೂಡ ನಾವು ಮಾಡ್ತೇವೆ. ಮೂರನೇದಾಗಿ ಮತ್ತೆ ಇನ್ನೊಂದು ಅವ್ರ ಪ್ರಶ್ನೆ ಕೇಳಿದ್ದಾರೆ, ಏನ್ರಿ ನಾವಲ್ಲಿ ಬಂಜಾರ ಸಮಾಜದ ಮತಗಳು ಹಾಕಿ ಅಂತ ಹೇಳಿದೀವ, ನಾವು ಬಂದು ಕೇಳಿದೀವ? ಇದಕ್ಕೆ ಮಾನ್ಯ ಸಂಸದರಿಗೆ ಹೇಳಬೇಕಾಗ್ತದೆ, ಇವತ್ತಿನ ಚುನಾವಣಾ ಆಯೋಗ, ರಾಷ್ಟ್ರೀಯ ಚುನಾವಣಾ ಆಯೋಗ ಏನಿದೆ, ಈ ರಾಷ್ಟ್ರೀಯ ಚುನಾವಣಾ ಆಯೋಗ ಸಾವಿರಾರು ಕೋಟಿ ಹಣವನ್ನ ಈ ಒಂದು ಮತದಾನದ ಜಾಗೃತಿ ಕಾರ್ಯಕ್ರಮಗಳಿಗೆ ಹಣವನ್ನ ಖರ್ಚು ಮಾಡ್ತಾ ಇದೆ. ಒಬ್ಬ ಪ್ರಜಾಪ್ರಭುತ್ವದ ಪ್ರತಿನಿಧಿಯಾಗಿ ಎಲ್ಲರೂ ಕೂಡ ಇವತ್ತು ಚುನಾವಣಾ ಆಯೋಗ ಮತ್ತೆ ಹಲವಾರು
ಉಮೇದಾರಿಕೆಯನ್ನು ತಗೊಳ್ತಿರ್ತಕ್ಕಂಥವ್ರು ಮತದಾನದ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಾವಿರಾರು ಕೋಟಿ ಹಣವನ್ನು ಇವತ್ತು ವ್ಯವಸ್ಥಿತವಾಗಿ ಖರ್ಚು ಮಾಡ್ತಾ ಇದ್ರೆ ಒಬ್ಬ ಪ್ರಜಾಪ್ರಭುತ್ವದ ಪ್ರತಿನಿಧಿಗೆ ಅರಿವಿಲ್ವೇ? ನಿಮ್ಮ ಮತ ಯಾರಿಗಾದ್ರೂ ಹಾಕೊಳ್ಳಿ. ಹೌದು, ಮತದಾನ ಅಂತಕ್ಕಂಥದ್ದು ಪ್ರತಿಯೊಬ್ಬನ ಜನ್ಮಸಿದ್ಧ ಹಕ್ಕು. ನಾವು ಯಾರೋ ಹೇಳ್ತಾರೆ ಅವಾಗ ನಾವು ಮತ ಹಾಕ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಲ್ಲ, ಅಥವಾ ಯಾರೋ ಹೇಳಿದಾಗ ಅಂಥವ್ರಿಗೆ ನಾವು ಮತ ಹಾಕ್ಬೇಕಂತಕ್ಕಂಥದ್ದು ನಮ್ಮ ಉದ್ದೇಶ ಅಲ್ಲ. ಮತದಾನ ನಮ್ಮ ಹಕ್ಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮತದಾನದ ಹಕ್ಕನ್ನು ಕೊಟ್ಟಿರ್ತಕ್ಕಂಥವ್ರು. ಆ ಹಕ್ಕನ್ನು ನಾವು ಯಾವ ರೀತಿ ಚಲಾವಣೆ ಮಾಡಬೇಕು ಅಂತ ಹೇಳಿ ನಮ್ಗೆ ಗೊತ್ತಿದೆ. ಬಂಜಾರ ಸಮಾಜದ ತಮಗೆ ಮತ ಬೇಡ ಅನ್ನೋದಾದ್ರೆ ಈ ಸಮಾಜದ ಹೆಸರನ್ನ ಹೇಳಲಿಕ್ಕೆ ತಾವು ನಾಲಾಯಕ್ಕಿದ್ದೀರಿ. ಬಂಜಾರ ಸಮಾಜದ ಮತ ತಮಗೆ ಬೇಡ ಅನ್ನೋದಾದ್ರೆ ಬಂಜಾರ ಸಮಾಜಕ್ಕೆ ತಮ್ಮಂತವರ ಅವಶ್ಯಕತೆನೇ ಇಲ್ಲ. ಯಾವುದೇ ಕಾರಣಕ್ಕೂ ತಮ್ಮಂತವರನ್ನ ನಾವು ತಾಂಡಗಳಲ್ಲಿ ಬಿಟ್ಕೊಳ್ಳೋದಿಲ್ಲ. ಯಾವುದೇ ಕಾರಣಕ್ಕೂ ಈ ಬಂಜಾರ ಸಮಾಜದ ಅವಶ್ಯಕತೆ ನಮಗಿಲ್ಲ. ಬಂಜಾರ ಸಮಾಜದ ಮತಗಳನ್ನೇ ನಾವು ಕೇಳಲಿಲ್ಲ. ಬಂಜಾರ ಸಮಾಜಕ್ಕೆ ನಮ್ಗೆ ಏನು ಆಗ್ಬೇಕಾಗಿಲ್ಲ ಅನ್ನೋ ರೀತಿ ಮಾತಾಡಿದಂತ ಸಂಸದರೇ, ಇಡೀ ಬಿಜಾಪುರ ಜಿಲ್ಲೆಯಿಂದ ದಲಿತ ಸಮುದಾಯ ಸುಮಾರು 6ರಿಂದ ಪರಿಶಿಷ್ಟ ಜಾತಿಯ ಎಲ್ಲ ಮತಗಳು 5ರಿಂದ 6 ಲಕ್ಷ ಮತಗಳಿದ್ದಾವೆ. ವಿಶೇಷವಾಗಿ ದಲಿತ ಸಮುದಾಯಗಳಲ್ಲಿ ಒಂದಂತಹ ಲಂಬಾಣಿ ಸಮುದಾಯ ಸುಮಾರು 2.5ರಿಂದ 3 ಲಕ್ಷ ಮತಗಳಿದ್ದಾವೆ. ಇವತ್ತು ಈ ರಾಜ್ಯದ ಬಿಜಾಪುರ ಜಿಲ್ಲೆಯ ಒಬ್ಬ ಲೋಕಸಭಾ ಅಭ್ಯರ್ಥಿಯನ್ನ ಮಾಡ್ತಕ್ಕಂಥ ಶಕ್ತಿ ಇವತ್ತು ಈ ಒಂದು ಬಿಜಾಪುರ ಲೋಕಸಭಾ ಏನು ಕ್ಷೇತ್ರ ಇದೆ, ಈ ಕ್ಷೇತ್ರದ 2.5ರಿಂದ 3 ಲಕ್ಷ ಇರ್ತಕ್ಕಂಥ ಕೇವಲ ಬರೀ ಲಂಬಾಣಿ ಸಮುದಾಯದ ಮತದಾರರಿಗೆ ಆ ಶಕ್ತಿ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಭಾವಿಸ್ತೇನೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ, ಸುಮಾರು 300ರಿಂದ 551 ತಾಂಡಗಳು ಈ ಜಿಲ್ಲೆಯಲ್ಲಿದೆ ಅಂತ ಹೇಳಿ ನನಗೆ ಮಾಹಿತಿ ಇದೆ. ಹಾಗಾಗಿ ನನ್ನ ಲಂಬಾಣಿ ಸಮುದಾಯ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡಿದ್ರೆ ಒಬ್ಬ ಸ್ವತಂತ್ರ ಅಭ್ಯರ್ಥಿಯನ್ನ ನಮ್ಮ ಬಂಜಾರ ಸಮಾಜದ ಒಬ್ಬ ಅಭ್ಯರ್ಥಿಯನ್ನ ನಾವೇ ನಿಲ್ಲಿಸಿ ನಾವೇ ಲೋಕಸಭೆಗೆ ಕಳಿಸ್ತಕ್ಕಂಥ ಶಕ್ತಿ ಕೂಡ ಈ ಸಮುದಾಯಕ್ಕೆ ಈ ಭಾಗದಲ್ಲಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಜೊತೆಗೆ ಈ ಒಂದು ಮತ ಬೇಡ ಅಂತ ಕೇಳಿರ್ತಕ್ಕಂಥ ಸಂಸದರಿಗೆ ನಾನು ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಮಾನ್ಯ ನಮ್ಮ ಎಲ್ಲ ಬಂಜಾರ ಸಮಾಜದ ಬಂಧು ಬಾಂಧವರಿಗೆ ನಾನು ಒಂದು ಮನವಿಯನ್ನ ಮಾಡ್ತೇನೆ. ಈ ಲಂಬಾಣಿ ಸಮುದಾಯ ಪ್ರೀತಿ, ವಿಶ್ವಾಸ, ಆರೈಕೆ, ಪೂರೈಕೆ, ಶೋಷಣೆ, ಪೋಷಣೆಗೆ ಹೆಸರಾದಂಥ ಸಮುದಾಯ. ನಮ್ಮನ್ನ ಯಾರು ಪ್ರೀತಿಸ್ತಾರೆ ಅವರನ್ನ ನಾವು ಬಿಗಿ ತಪ್ಪಿಕೊಳ್ಳೋಣ. ನಮ್ಮನ್ನ ಯಾರು ದೂಷಿಸ್ತಾರೆ ಅವರನ್ನ ನಾವು ನಮ್ಮ ಕ್ರಾಂತಿಯ ಪ್ರತ್ಯೇಕ ಏನು ನಮ್ಮ ಸೇವಲಾಲ್ ಮಹಾರಾಜರು ನಮಗೆ 2 ಜೆಂಡವನ್ನ ಕೊಟ್ಟಿದ್ದಾರೆ, ಒಂದು ಬಿಳಿ ಜೆಂಡ, ಒಂದು ಕೆಂಪು ಜೆಂಡ. ಆ 2 ಜೆಂಡದ ಪ್ರದರ್ಶನ, ಒಂದು ಕೆಂಪು ಜೆಂಡದ ಕ್ರಾಂತಿಯ ಪ್ರದರ್ಶನವನ್ನು ತೋರಿಸಿ ಯಾರು ನಮ್ಮನ್ನು ತಿರಸ್ಕರಿಸಿದರೆ ಅವರಿಗೆ ಶಾಶ್ವತ ತಿರಸ್ಕಾರ, ರಾಜಕೀಯ ಸ್ಥಾನಮಾನಗಳಿಂದ ಶಾಶ್ವತ ತಿರಸ್ಕಾರವನ್ನ ಕೊಟ್ಟು ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಕುಲ ಬಾಂಧವರನ್ನ ನಾನು ಕೇಳ್ಕೊತೇನೆ. ಜೊತೆಗೆ ನಮ್ಮ ಇಷ್ಟೆಲ್ಲ ನಾನು ಮಾತಾಡ್ತಾ ಇದ್ದೇನೆ, ತಮ್ಗೆ ಅದೇನಾದ್ರು ವಿಡಿಯೋ ತೋರಿಸ್ಬೇಕಾ? ಅವ್ರು ಹೇಳಿರೋದು ತಮ್ಮ ಮಾಧ್ಯಮದವ್ರಿಗೆ ಕುಡಿಯೋದು ತಾವೇ ಪ್ರಸಾರ ಮಾಡಿದಿರಿ, ತಮ್ಮ ಹತ್ರ ಎಲ್ಲ ಇದೆ ಬೈಟೆಕ್ಕು. ಓಟ್ ಬೇಡ ಅಂತ ಹೇಳಿರೋದು ಕೊಡಪ್ಪ. ಈ ಒಂದು ಹೇಳಿಕೆಯನ್ನು ನೀಡಿರ್ತಕ್ಕಂಥ ಸಂಸದರು ಮತ್ತೆ ತಮ್ಮ ಮಾಧ್ಯಮಕ್ಕೆ ಒಂದು ಸ್ಪಷ್ಟೀಕರಣವನ್ನು ಕೊಡ್ತಾರೆ. ನಾನು ಯಾವುದೇ ರೀತಿಯ ಹೇಳಿಕೆಯನ್ನು ನೀಡಿಲ್ಲ. ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದವರು ತಮ್ಮ ಬೆಳೆಯನ್ನು ಬೇಯಿಸ್ಕೊಳ್ಳಲಿಕ್ಕೆ, ತಮಗೆ ಮಾತಾಡಲಿಕ್ಕೆ, ಪ್ರಚಾರಕ್ಕೆ ಬೇರೆ ಯಾವುದೇ ಅಸ್ತ್ರಗಳಿಲ್ಲ. ಹಾಗಾಗಿ ತಮ್ಮ ಪ್ರಚಾರವನ್ನು ಪಡೀಲಿಕ್ಕೆ ಈ ರೀತಿ ಅದನ್ನ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಅಂತ ಹೇಳಿ ತಮ್ಮ ಮಾಧ್ಯಮದ ಮುಂದೆ ನಾನು ದಾಖಲೆ ಸಮೇತ ತೋರಿಸಿದ್ದೇನೆ. ಇಷ್ಟೆಲ್ಲ ಬೆಳವಣಿಗೆ ನಡೀತಿರ್ತಕ್ಕಂಥ ಕಾರಣ ಬಹಳ ಹಲವಾರು ವರ್ಷಗಳಿಂದ ಶೋಷಣೆಗೆ ಒಳಗಾದಂಥ ಸಮುದಾಯ, ಹಲವಾರು ರಾಜಕೀಯ ಸ್ಥಾನಮಾನಗಳಿಂದ, ಶೈಕ್ಷಣಿಕ ಸ್ಥಾನಮಾನಗಳಿಂದ, ಆರ್ಥಿಕ ಸ್ಥಿತಿಗತಿಗಳಿಂದ ಹಿಂದೆ ಉಳಿದಿರ್ತಕ್ಕಂಥ ಸಮುದಾಯ. ರಾಜ್ಯದಲ್ಲಿ ಸುಮಾರು 20 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇರತಕ್ಕಂಥ ಸಮುದಾಯ. ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಲ್ಲಿ
ಸುಮಾರು 3 ಲಕ್ಷಕ್ಕಿಂತ ಅಧಿಕ ಜನಸಂಖ್ಯೆ ಇರತಕ್ಕಂಥ ಸಮುದಾಯ. ಇಷ್ಟೆಲ್ಲ ನಮ್ಮ ಜನಸಂಖ್ಯೆ ಅನುಗುಣ ಇದ್ರೂ ಕೂಡ ಇವತ್ತು ಲಂಬಾಣಿ ಸಮುದಾಯ ಎಲ್ಲೋ ಒಂದು ಕಡೆ ತಮ್ಮ ಜೀವನಕ್ಕೋಸ್ಕರ ತಮ್ಮ ಹೆತ್ತ ಮಕ್ಕಳನ್ನ ಮಾರ್ಕೊಂಡು ತಿಂತಕ್ಕಂಥ ಬಡ ಪರಿಸ್ಥಿತಿಯಲ್ಲಿ ಇವತ್ತು ಈ ಸಮುದಾಯ ಬದುಕ್ತಾ ಇದೆ. ಇವತ್ತು ಕೂಡ ಈ ಸಮುದಾಯಕ್ಕೆ ಶಾಶ್ವತ ಸೂರಿಲ್ಲ. ಇವತ್ತು ಕೂಡ ಈ ಸಮುದಾಯಕ್ಕೆ ಶಾಶ್ವತವಾದ ಶಿಕ್ಷಣ ಇಲ್ಲ. ಇವತ್ತು ಕೂಡ ಈ ಸಮುದಾಯಕ್ಕೆ ಶಾಶ್ವತವಾದ ಕೆಲಸಗಳಿಲ್ಲ. ಇವತ್ತು ನಿರುದ್ಯೋಗ ಸಮಸ್ಯೆ ತಮ್ಮಲ್ಲೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ನಮ್ಮ ಸಮಾಜದ ಬಹಳ ದೊಡ್ಡ ನೋವೇನಪ್ಪ ಅಂತ ಹೇಳಿದ್ರೆ ಗುಳೆ ಸಮಸ್ಯೆ. ಇಷ್ಟೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇರತಕ್ಕಂಥ ಈ ಲಂಬಾಣಿ ಸಮುದಾಯ ನಾವು ಕೂಡ ಮುಂದೆ ಬರಬೇಕು, ರಾಜಕೀಯವಾಗಿ ನಾವು ಮುಂದೆ ಬರಬೇಕು ಅಂತ ಪರಿತಪಿಸಿದಂಥ ಸಂದರ್ಭದಲ್ಲಿ ಈ ಭಾಗದ ನಮ್ಮ ಬಂಜಾರ ಸಮಾಜದ ಯುವ ಮುಖಂಡರು, ಸಮಾಜ ಸೇವಕರು, ಯುವ ನಾಯಕರಾದಂತಹ ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ ಅಂತಕ್ಕಂಥ ಬಂಜಾರ ಸಮಾಜದ ಯುವ ಮುಖಂಡರು ಈ ಒಂದು ಬಿಜಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕೇವಲ ಒಂದು ಬಂಜಾರ ಸಮಾಜಕ್ಕೆ ಸೀಮಿತವಾಗದೆ ಅಲ್ಪಸಂಖ್ಯಾತ, ಹಿಂದುಳಿದ, SC, ST ಇತರೆ ಎಲ್ಲ ಸಮುದಾಯಗಳ ಜೊತೆ ಒಡನಾಟವನ್ನು ಬೆಳೆಸ್ಕೊತಾ ತಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ, ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ, ತಮ್ಮದೇ ಆದಂಥ ಒಂದು ಸೇವೆಯನ್ನು ಸಲ್ಲಿಸ್ತಾ ನಾವು ಕೂಡ ರಾಜಕೀಯವಾಗಿ ಮುಂದೆ ಬರಬೇಕು, ನಾವು ಕೂಡ ರಾಜಕೀಯ ಸ್ಥಾನಮಾನಗಳು ನಮಗೆ ನಾವೇನಾದರೂ ಈ ಸಮಾಜ ಅಭಿವೃದ್ಧಿ ಆಗಬೇಕಂತ ಹೇಳಿದ್ರೆ ನಮಗೆ ರಾಜಕೀಯ ಸ್ಥಾನಮಾನಗಳು ಸಿಗಬೇಕು ಅಂಥೇಳಿ ಅವರು ಮುಂದೆ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಭಾಗದ ಏನು ಭಾರತೀಯ ಜನತಾ ಪಾರ್ಟಿ ಪಕ್ಷದ ವತಿಯಿಂದ ಲೋಕಸಭಾ ಕ್ಷೇತ್ರಕ್ಕೆ ತಾವು ಕೂಡ ಚುನಾವಣಾ ಆಕಾಂಕ್ಷಿಯಾಗಿ ಅವರು ಈ ಕಣದಲ್ಲಿರ್ತಾರೆ. ಎಲ್ಲಿ ನಮ್ಮ ಶೋಷಣೆ ಇರ್ತಕ್ಕಂಥ ಸಮುದಾಯ, ನಮ್ಮ ಕೈ ಕೆಳಗಡೆ ಇರ್ತಕ್ಕಂಥ ಸಮುದಾಯಗಳು ನಾಳೆ ದಿನ ರಾಜಕೀಯವಾಗಿ ಶಕ್ತಿವಂತರಾಗ್ಬಿಟ್ರೆ ನಮ್ಮನ್ನ ಎಲ್ಲಿ ಶೋಷಣೆ ನಡೆಸ್ತಾರೋ, ನಾವೆಲ್ಲಿ ಮೂಲೆ ಗುಂಪಾಗ್ತೀವಿ ಅಂತಕ್ಕಂಥ ಕೆಲವೊಂದು ಕಾಣದ ಕೈಗಳ ಕುತಂತ್ರದಿಂದ, ಕಾಣದ ಕೈಗಳ ಷಡ್ಯಂತ್ರದಿಂದ ಇವತ್ತು ಒಬ್ಬ ಸಂಸದನನ್ನ ಆಯ್ಕೆ ಮಾಡ್ತಕ್ಕಂಥ ಶಕ್ತಿ ಲಂಬಾಣಿ ಸಮುದಾಯಕ್ಕಿದೆ. ಆ ಶಕ್ತಿಯನ್ನ ಎಲ್ಲೋ ಒಂದು ಕಡೆ ಕಾಣದ ಕೈಗಳು ಕುತಂತ್ರವನ್ನ ನಡೆಸಿ ಈ ಸಮಾಜಕ್ಕೆ ಒಂದು ದೊಡ್ಡ ನಷ್ಟವನ್ನ ಮಾಡಿದರೆ. ಯಾವ ರೀತಿ ಅಂತ ಹೇಳಿದ್ರೆ ಈ ಭಾಗದ ಒಬ್ಬ ಆಕಾಂಕ್ಷಿಗೆ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಮಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ನಾನು ಕೂಡ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರ ಹತ್ರ ನಾನು ಕೂಡ ವಿಚಾರವನ್ನು ನಡೆಸಿದ್ದೆ. ಆ ಸಂದರ್ಭದಲ್ಲಿ ಪ್ರಮುಖರು ಕೂಡ ನನಗೆ ಹೇಳಿದ್ರು, ಈ ಬಾರಿ ಬಂಜಾರ ಸಮಾಜಕ್ಕೆ ನಾವು 2 ಟಿಕೆಟನ್ನು ಕೊಡ್ತೇವೆ ಅಂತ ಹೇಳಿ. ಅದರಂತೆ ನಮ್ಮ ಗುಲ್ಬರ್ಗಕ್ಕೆ ಕೂಡ ಅವ್ನು ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಕೊಡ್ತಾರೆ ಅಂತಕ್ಕಂಥ ಬಹಳ ನಿರಾಸೆ ಇತ್ತು. ಆದರೆ ಈ ಬಂಜಾರ ಸಮಾಜದ ಶಕ್ತಿ ಪ್ರದರ್ಶನ ಆಗಿದೆ ಈ ಬಿಜೆಪಿ ಸರ್ಕಾರಕ್ಕೆ, ಈ ಬಿಜೆಪಿ ಪಕ್ಷಕ್ಕೆ. ಆದರೆ ನಾನು ಈಗಲೂ ಕೂಡ ಹೇಳ್ತಾ ಇದ್ದೇನೆ, ನಮ್ಮ ಬಾಬು ರಾಜೇಂದ್ರ ನಾಯ್ಕರವರಿಗೆ ಇನ್ನೂ ಕೂಡ ಕಾಲಾವಕಾಶ ಇದೆ, ಇನ್ನೂ ಕೂಡ ಏನು ಬದಲಾವಣೆಗಳಾಗಿಲ್ಲ. ಇವತ್ತು ತಾವೆಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ನ ತಗೋತಾ ಇದ್ದೀರಿ, ಅದು ನಮ್ಮ ಗಮನಕ್ಕಿದೆ. ಇಲ್ಲಿನ ಬಿಜೆಪಿಯ ಲೋಕಸಭಾ ಚುನಾವಣೆ ಉಸ್ತುವಾರಿ ತಾವೇನಿದ್ದೀರಿ, ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅಣ್ಣ ತಾವೇನಿದ್ದೀರಿ, ಜೊತೆಗೆ ಈ ಭಾಗದ ಬಿಜಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರು ತಾವೇನಿದ್ದೀರಿ, ಬಿಜಾಪುರ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಗಳು ತಾವೇನಿದ್ದೀರಿ, ತಾವು ದಯಮಾಡಿ ಈ ಸಮಾಜದ ಪರವಾಗಿ ನಾನು ಒಂದು ಮನವಿಯನ್ನ ಮಾಡ್ತೇನೆ. ಇಲ್ಲಿ ನಡೆಯುತ್ತಿರ್ತಕ್ಕಂಥ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡಿ ತಾವೆಲ್ಲರೂ ಕೂಡ ಇಲ್ಲಿನ ಸ್ಥಿತಿಗತಿಗಳನ್ನು ತಗೊಂಡು ಇಲ್ಲಿನ ಅಭ್ಯರ್ಥಿ ಆಕಾಂಕ್ಷಿಯಾದಂತಹ ಬಾಬು ರಾಜೇಂದ್ರ ನಾಯ್ಕರವರಿಗೆ ತಾವು ಬಿಜೆಪಿ ಪಕ್ಷದಿಂದ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ ಸುಮಾರು 1.5 ಇಂದ 2 ಲಕ್ಷ ಮತಗಳ ಅಂತರದಿಂದ ಅವರನ್ನ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ಈ ಸಮಾಜದ ಪರವಾಗಿ ರಾಜ್ಯಾಧ್ಯಕ್ಷನಾಗಿ ನಾನು ಹೊತ್ತುತ್ತೀನಿ. ಈ ಕರ್ನಾಟಕ ರಾಜ್ಯದ ಸಮಸ್ತ ಬಂಜಾರ ಸಮಾಜ ಇದಕ್ಕೆ ಜವಾಬ್ದಾರಿಯನ್ನು ನಾವು ಹೊತ್ತು ಅವರನ್ನ 1.5 ಇಂದ 2 ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸ್ತಕ್ಕಂಥ ಹೊಣೆಯನ್ನು ನಾವು ಹೊತ್ತುತ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದ್ರ ಈಗ ಕಾಣದ ಕೈಗಳ ಕೈವಾಡ ಅಂತ ಹೇಳಿದ್ರೆ ಇಲ್ಲಿನ ಸಂಸದರೇ ಆಗಿರಬಹುದು. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಪ್ರಸ್ತುತ ಅವರು 3 ಬಾರಿ ಸಂಸದರ ಕೆಲಸ ನಿರ್ವಹಿಸ್ತಿದ್ದಾರೆ. ಜೊತೆಗೆ ಬಿಜೆಪಿ ಹೈಕಮಾಂಡ್ ಅಲ್ಲಿ ಇವರಿಗೆ ಇರ್ತಕ್ಕಂಥ ನೆಟ್ವರ್ಕ್ ಇರ್ತಕ್ಕಂಥವ್ರು ಕೂಡ ಆಗಿರ್ಬೋದು. ಅವ್ರನ್ನ ಕಾಣದ ಕೈಗಳು ಅಂತ ಹೇಳಿ ನಾವು ಕರಿತೇವೆ. ಅದು ಯಾರ ಕುತಂತ್ರವನ್ನ ಮಾಡಿರ್ತಾರೆ ಅವ್ರಿಗೆ ಅದು ಅರ್ಥ ಆಗ್ತದೆ.
Good job opportunities in school. Sagar Consultancy, finding your dream job made easy with top jobs consultancy services in Vijaypura. ವಿಜಯಪುರದಲ್ಲಿ ಉದ್ಯೋಗಾವಕಾಶಗಳು MSc, B.Ed, MPhil, PhD, ಡಿಗ್ರಿ, ಡಿಪ್ಲೊಮಾ, ಇಂಜಿನಿಯರಿಂಗ್, PUC, SSLC ಇನ್ನಿತರ ವಿದ್ಯಾರ್ಥಿಗೆ ಅನುಗುಣವಾಗಿ ವಿವಿಧ ಶಾಲೆ ಮತ್ತು ಕಾಲೇಜ್ ಹಾಗೂ ಪ್ರಸಿದ್ಧ ಕಂಪನಿಗಳಲ್ಲಿ ಉದ್ಯೋಗಾವಕಾಶಗಳು ಲಭ್ಯ. ಹುದ್ದೆಗಳು ಪ್ರಿನ್ಸಿಪಾಲ್, ಕೋಆರ್ಡಿನೇಟರ್, ವೈಸ್ ಪ್ರಿನ್ಸಿಪಾಲ್, ಟೀಚರ್ಸ್, ಅಡ್ಮಿನಿಸ್ಟ್ರೇಟಿವ್, ವ್ಯಾನ್ ಡ್ರೈವರ್ಸ್, ಸೆಕ್ಯೂರಿಟಿ ಗಾರ್ಡ್ಸ್ ಹಾಗೂ ಕಂಪನಿಯಲ್ಲಿ ಅಕೌಂಟೆಂಟ್, ಸೂಪರ್ವೈಸರ್, ಕ್ಲರ್ಕ್, ಕಂಪ್ಯೂಟರ್ ಆಪರೇಟರ್, ಕ್ಯಾಶಿಯರ್, ಆಫೀಸ್ ವರ್ಕ್, ಸೆಕ್ಯೂರಿಟಿ ಗಾರ್ಡ್ ಸೇರಿದಂತೆ ಇತರ ಹುದ್ದೆಗಳು ಲಭ್ಯ. ಗಮನಿಸಿ, ನುರಿತ ಸಿಬ್ಬಂದಿಯವರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಆಸಕ್ತರು ಈಗಲೇ ಕರೆ ಮಾಡಿ. ಮಿಸ್ಟರ್ ಎಚ್ ಸಾಗರ್, ಮೊಬೈಲ್ ನಂಬರ್ 7892208178 ಹಾಗೂ 9036384709. ವಿಸಿಟ್ ಸಾಗರ್ ಕನ್ಸಲ್ಟೆನ್ಸಿ, ಗ್ಯಾಂಗ್ ಬೌಡಿ, ಕಕ್ಕಯ್ಯ ಕಾಲೋನಿ, ವಿಜಯಪುರ. ಶಾಲೆ ಮತ್ತು ಕಾಲೇಜ್ ಹಾಗೂ ಕಂಪನಿಗಳಲ್ಲಿ ಸಿಬ್ಬಂದಿ ಬೇಕೆಂದರೆ ನಮ್ಮನ್ನು ಸಂಪರ್ಕಿಸಿ. ಸಾಗರ್ ಕನ್ಸಲ್ಟೆನ್ಸಿ, ವಿಜಯಪುರ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.